20 ಕನ್ನಡ ವಾಹಿನಿಗೆ ಸ್ವಾಗತ. ಮುನವಳ್ಳಿ ಪಟ್ಟಣದ ಮಲಪ್ರಭಾ ನದಿಯ ದಡದ ಹನುಮಾನ್ ದೇವಸ್ಥಾನದಲ್ಲಿ ಆವರಣದಲ್ಲಿ ಸೋಮವಾರ ಮುಂಜಾನೆ 5:30 ಗಂಟೆಗೆ ಹನುಮ ಮಾಲಧಾರಿಗಳಿಂದ ಹನುಮ ಮಹಾಪೂಜೆ ಹಾಗೂ ಮಹಾಭಿಷೇಕ ಹೋಮ ಮಹಾಪ್ರಸಾದವನ್ನು ಹಮ್ಮಿಕೊಳ್ಳಲಾಗಿತ್ತು. ಚತ್ವಾರಿ ಶೃಂಗಾ ತ್ರಯೋಸ್ಯ ಪಾದಾಭ್ಯೇ ಶಿಶ್ರೇತಕಾಹಕಾತ್ವಸ್ಯ ಶ್ರೀದಾಬದ್ಧೋ ಋಷಭೋರ್ವರವೀತಿ ಮಹೋದೇವ ಮರ್ತ್ಯಾಗಂಗಾವಿವೇಶ ಅಗ್ನಿಂ ಧ್ಯಾಯಾಮಿ ಅನ್ಕೊಂತ ಏನಿಲ್ಲ ಸಂಕಲ್ಪ ಮಾಡ್ಕೊಂಡ ಈ ಪೂಜೆ ಆಗ್ತಾ ಇರೋದು ಯಾವ್ದು ಭಾಗ ನಾವು ಮಾಡ್ತಕ್ಕಂಥ ಆಚರಣೆ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ಸರಳವಾಗಿ ನೆರವೇರಬೇಕು. ಮೃತದ ಪ್ರತಿಫಲ ನಮ್ಗೆ ಸಿಗಬೇಕಂತೇಳಿ ಓಂ ಗಂ ಗಣಪತೈ ನಮಃ. ಹರಃ ಓಂ ಗಣಾಂತವಾ ಗಣಪತಿ ಹವಾಮಹೇ ಕಾವ್ಯಂ ಕವೀನಾಮುಪಮಶ್ರವಸ್ತ್ರಮಂ ಜ್ಯೇಷ್ಠರಾಜ್ಯಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನಃ. ಸಾನ್ನಿಧ್ಯವನ್ನ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ವಹಿಸಿದ್ರು. ಸುತ್ತಮುತ್ತಲಿನ ಗ್ರಾಮಗಳ ಹನುಮ ಮಾಲಾಧಾರಿಗಳು ಆಗಮಿಸಿದ್ರು. ಹೋಮ ಮುಗಿದ ನಂತರ ಊರಿನ ಪ್ರಮುಖ ಬೀದಿಯಲ್ಲಿ ಹನುಮ ಮಾಲಾಧಾರಿಗಳಿಂದ ಪ್ರಮುಖ ಬೀದಿಯಲ್ಲಿ ರಾಮಾಂಜನೇಯ ಪಲ್ಲಕ್ಕಿ ಉತ್ಸವ ಸಂಭ್ರಮದಿಂದ ಜರುಗಿತು. ಆಂಜನೇಯಗೆ ರಾಮ ಲಕ್ಷ್ಮಣ ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಹೃದಯದಲ್ಲಿ ಅದನ್ನ ಬಲಿಸ್ಕೊಂಡು ಆಂಜನೇಯ ಅವನಂತ ಶಕ್ತಿ ಇತ್ತು. ಬ್ರಹ್ಮಚಾರಿ ಆಂಜನೇಯ. ಅದಕ್ಕೆ ನಮ್ಮ ದೇಶ ತುಂಬೆಲ್ಲ ಆಂಜನೇಯ ಭಾಳ ಕೊಟ್ಟರು. ಅದಕ್ಕಾಗಿ ಒಂದು ಏನು ಪರಂಪರೆ ಬಂದೈತಲ್ಲ ನಾವೆಲ್ಲ ಖುಷಿ ಪಡಬೇಕು. ಭಾಳ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಬೇಕು. ಮಾಲಾಧಾರಿಗಳಾದವರು 3 ದಿನ ಹಾಕೊಂಡು ಕೆಲವೊಂದು 7 ದಿನ 11 ದಿನ ಈಗ 3-4 ದಿನದಿಂದ ಮಠಕ್ಕೆ ಬಂದ ಎಲ್ಲರೂ ನೀವೇನು ಮಾಲಾಧಾರಿಗಳಾಗ ನಮಗೂ ಖುಷಿ ಆಗ್ತದೆ, ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ಯುವಕರು ಬದಲಾವಣೆ ಆಗ್ತದೆ. ನೀವು ಬದಲಾವಣೆ ಆದರೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ರು 10 ಮಂದಿ ನಮ್ಮ ಸದೃಢ ಯುವಕರನ್ನು ಕೊಡಿ ನಾವು ದೇಶ ಕಟ್ಟುತ್ತೇವೆ ನಮ್ಮ ಅಂತ ಸ್ವಾಮಿ ವಿವೇಕಾನಂದ. ಇದನ್ನು ಸಾಮಾನ್ಯ ಮಾತಲ್ಲ. ಯುವಕರು ಒಗ್ಗಟ್ಟಾಗಬೇಕು. ಯುವಕರಲ್ಲಿ ಇವತ್ತು ಏನಾಗಿದೆ ನಮ್ಮ ಅದರಾಗ ವಿಶೇಷವಾಗಿ ನಮ್ಮ ಹಿಂದೂ ಯುವಕರು ನಾವು ಸಾಮಾನ್ಯ ಯುವಕರಲ್ಲಿ ಎಲ್ಲ ಕಡೆ ಭಾಳ ಜನ ಎಲ್ಲರೂ 1 ಲಕ್ಷ ಯುವಕರು ದಾರಿ ತಪ್ಪಾಗ್ತದೆ. ಇವನ್ನೆಲ್ಲ ಸಂಘಟನೆ ಮಾಡಿ ಎಲ್ಲರೂ ನಮ್ಮ ಯುವಕರು ಇದನ್ನೆಲ್ಲ ನೀವು ಮಾಲಾಧಾರಣೆ ಮಾಡಿ ನೀವೆಲ್ಲ ಕರ್ಕೊಂಡು ಹೋಗಿ ಇಂಥ ಮಾಲೆ ಹಾಕೋದಾಗಲಿ ಹೋಮ ಮಾಡೋದಾಗಲಿ ಯಾಕಂದ್ರೆ ನೀವು ಸಲುವಾಗಿ ನಮ್ಮ ಯುವಕರು ಸರಿಯಾಗಿ ದಾರಿ ಈ ಹೋಮ ಮುಖಾಂತರ ಹೋಮಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ತಿಳ್ಕೊಂಡು. ರಾಜ ಮಹಾರಾಜರು ಊರಿಗೆ ಮಳೆ ಆಗಲಿಲ್ಲ, ಸರಿಯಾಗಿ ಬೆಳೆ ಬರಲಿಲ್ಲ, ಆ ರಾಜ್ಯಕ್ಕೆ ತೊಂದರೆ ಬರ್ತಂದ್ರೆ ಹೋಮ ಮಾಡಿ ಆ ತೊಂದರೆಯನ್ನೆಲ್ಲ ನಿವಾರಣೆ ಮಾಡ್ಕೊತಿದ್ವಿ. ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಇಲ್ಲಿ ಹೋಮವನ್ನು ಪ್ರತಿ ವರ್ಷ ಕೂಡ ಅನ್ಕೊಂಡು ಬರ್ತಾ ಇದ್ದಾರೆ. ಯುವಕರಿಗೆ ಒಳ್ಳೇದಾಗಲಿ, ಬಹಳ ದೊಡ್ಡ ಶಕ್ತಿ. ಆರೋಗ್ಯ ದಯವಿಟ್ಟು ಕೆಡಿಸ್ಬೇಕು ಹೋಗ್ಬೇಡಿ ಯುವಕರು. ಮತ್ತು ನಾನು ಕಳಕಳಿಯಿಂದ ಹೇಳ್ತಾ ಇದ್ದೇನೆ, ಆರೋಗ್ಯ ಕೆಡಿಸ್ಬೇಕು ಹೋಗ್ಬೇಕು. ನೀವು ಯುವಕರು ಇತ್ತಿದ್ದಾಗ ಭಾಳ ಹಾದಿ ಬಿಡ್ತಾ ಇದ್ದಾರೆ ಇವತ್ತು. ಅದು ನೋವು ಅನಿಸ್ತದೆ. ನಮ್ಮ ದೇಶದ ಆಸ್ತಿ ನೀವೇ ಇವತ್ತು, ನಮಗೆ ನೋವು ಅನಿಸ್ತದೆ ಇವತ್ತು. ನಿಮ್ಮ ಮನೆ ಏನು, ನಿಮ್ಮ ಪರಂಪರೆ, ನಿಮ್ಮ ಆಚಾರ, ನಿಮ್ಮ ವಿಚಾರ, ತಂದೆ ತಾಯಿ, ನಮ್ಮ ದೇಶ, ನಮ್ಮ ಸಂಸ್ಕೃತಿಯನ್ನು ಗೌರವಿಸುವಂಥ ಯುವಕರು ಇವತ್ತಿನ ದಿನಮಾನದಲ್ಲಿ ಅವಶ್ಯ ಬೇಕಾಗಿದ್ದಾರೆ. ಭಾಳ ಅವಶ್ಯ ಇದೆ ಇವತ್ತಿನ ದಿನಮಾನದಲ್ಲಿ. ಅದಕ್ಕಾಗಿ ನಮ್ಮ ಯುವಕರೆಲ್ಲ ಒಳ್ಳೆಯ ಆಚಾರವಂತರಾಗಬೇಕು. ಇವತ್ತು ಯಾವುದೋ ಕಾಯಕ ಮಾಡ್ರಿ, ಖಾಲಿ ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ಖಾಲಿ ಅಡ್ಡಾಡ್ಬೇಡ್ರಿ. ಆ ದೇವ್ರು ಹುಟ್ಟಿದಾರ ಮುಂದೆ ಎಲ್ಲರೂ ಮೇಸೋಲ್ಲ. ಒಂದು ತಾಯಿ ಮನುಷ್ಯನಿಗೆ ಕೆಲಸ ಓದ್ರಿ ಮುಗಿಸಿ ಯಾವ್ದಾರು ಒಂದು ಕೆಲಸಕ್ಕೆ ಹಾಕ್ರಿ. ಆದಷ್ಟು ನಾ ಹೇಳ್ತಾ ಇದ್ದೇನೆ, ಸೈಕಲ್ ಮೋಟರ್ಗಳ ಬಗ್ಗೆ ಎಚ್ಚರಿಕೆ ಇರಲಿ. ಇದನ್ನೇ ಹೇಳಿದ್ರೆ ನಾವು ಮೊನ್ನೆ ಅಜ್ಜಾರ ಜೊತೆ ಮಾತಾಡೇನಿ. ಅಜ್ಜಾರ ಹಿರಿಯಾರ ಸಾಕಿನ ಯುವಕರದ್ದು ಒಂದು ದೊಡ್ಡ ಸಮ್ಮೇಳನ ಮಾಡೋದು ಮುನ್ವಳೆ ಅಂತ ಮಾತಾಡೇನಿ. ಸುಮಾರು ಇನ್ನೊಂದು 2 ತಿಂಗಳಲ್ಲಿ. ಯಾಕಂದ್ರೆ ಯುವಕರನ್ನು ಕುರಿತು ಇವತ್ತು ಎಲ್ಲಿ ನೋಡ್ತೀಯಲ್ಲಿ ಮೊನ್ನೆ ನಾ ಹೇಳ್ತಾ ಇದ್ದೇನೆ, ಮೊಬೈಲ್ನಲ್ಲಿ ದಯವಿಟ್ಟು ಬೆಟ್ಟಿಂಗ್ ಆಡೋದು ಬೇಡ. ಕಳಕಳಿಯಿಂದ ಹೇಳ್ತಾ ಇದ್ದೇನೆ, ಭಾಳ ಕಳಕಳಿಯಿಂದ ನಿಮ್ಗೆಲ್ಲ ನಾವು ಮನವಿ ಮಾಡ್ಕೊಂಡು. ನೀವಂತ ಅಷ್ಟೇ ಅಲ್ಲ, ಇವತ್ತು ಅನೇಕ ಯುವಕರು ಇವತ್ತು ಚಲೋ ಯುವಕರು ಅದಾರೆ, ಒಳ್ಳೆಯವ್ರು ಅದಾರೆ.
ಇನ್ನು ಕೆಲವೊಂದು ಯುವಕರು ಬೆಟ್ಟಿಂಗ್ ಆಗಿ ಮಾಡಿ ಇಂಜಿನಿಯರಿಂಗ್ ಓದುವಂಥ ವಿದ್ಯಾರ್ಥಿಗಳನ್ನು ಪರಿಸ್ಥಿತಿ ನೋಡಿರ್ಬೋದು ನಮ್ಮ ರಾಜ್ಯದಲ್ಲಿ. ಬೆಟ್ಟಿಂಗ್ ಆಡಿ ಸೋತು ಯಾವುದೋ ಮನೆಗೂ ದರೋಡೆ ಮಾಡಿ ಆ ಬೆಟ್ಟಿಂಗ್ ಅನ್ನ ಸಾಲ ದರೋಡೆ ಮಾಡಿ ಸಿಕ್ಕು ಬಿದ್ರಲ್ಲ, ಇವತ್ತು ಎಲ್ಲಿ ಇದೆ ನಮ್ಮ ಯುವ ಶಕ್ತಿ? ತಂದೆ ತಾಯಿ ನೀವು ನೆಕ್ಸ್ಟ್ ಜೋಪಾನ ಮಾಡ್ತಾರೆ, ಓದಿಸ್ತಾರೆ ಎಂದು ನಾವು ದಾರಿ ಬಿಡ್ತಾ ಇದ್ದೀವಿ. ಆದಷ್ಟು ಮೊಬೈಲ್ಗಳು ಯೂಸ್ ಮಾಡಿ ಬೆಟ್ಟಿಂಗ್ ಆಗಿ ದಯವಿಟ್ಟು ಇವತ್ತಿನ ಹನುಮಾನ್ ಮಾಲಾಧಾರಿಗಳಾಗಲಿಕ್ಕೂ ಸಾಧ್ಯ ಐತಿ. ಜೊತೆಗೆ ಒಂದನೇದ ನಾನು ಹೇಳ್ತಾ ಇದ್ದೆ, ತಂದೆ ತಾಯಿಯನ್ನು ಮೊದಲು ಗೌರವ ಕಾರಣ, ಆಮೇಲೆ ನಮ್ಮ ಆಂಜನೇಯ ದೇವ್ರು ಅದನ್ನೇ ಹೇಳೋದು. ಇವತ್ತು ತಂದೆ ತಾಯಿ ಬಗ್ಗೆ ಗೌರವ, ಮನ್ಯಾಗ ಹಿರಿಯರ ಮಾತು ಗೌರವಿಸ್ಬೇಕು. ಅವ್ರು ಏನ್ ಹೇಳ್ತಾರೆ ಕೇಳ್ರಿ. ಆದಷ್ಟು ತಂದೆ ಜೊತೆ ಇವತ್ತು ಏನೋ ಬಿಡುವಿದ್ದಾಗ ಹೊಲ್ದಾಗ ಕೆಲಸ ಮಾಡಿ ಹೊಲ ಇದ್ದಾಗ ಆದಷ್ಟು ಮನೆತನ ಕೆಲಸ ಮಾಡ್ಕೊಂಡು ಮತ್ತು ನಮ್ಮ ಊರ, ನಮ್ಮ ಧಾರ್ಮಿಕ, ನಮ್ಮ ಗುಡಿ, ನಮ್ಮ ಮಠ, ನಮ್ಮ ದೇವಸ್ಥಾನಗಳು ಅದ್ರ ಬಗ್ಗೆ ನೀವು ಶ್ರದ್ಧೆಯಲ್ಲಿದ್ದಾಗ ಮಾತ್ರ, ಅದ್ರ ಬಗ್ಗೆ ಹೆಚ್ಚಿನ ಶ್ರದ್ಧೆ ಇದ್ದಾಗ ಮಾತ್ರ ನೀವು ಆದರ್ಶ ಯುವಕರು ಆಗ್ತೀರಿ, ಆನ್ಲೈನ್ ಭಕ್ತರಾಗ್ತೀರಿ ಅನ್ನುವಂಥ ಮಾತನ್ನು ಹೇಳಿ, ಶೀಘ್ರದಲ್ಲೇ ನಾವು ಕೂಡ ನಮ್ಮ ಜನವರಿ ಕಾರ್ಯಕ್ರಮ ಮುಗಿದ ಮೇಲೆ ಕೆಲವೊಂದು ಎಕ್ಸಾಮ್ ಇರ್ತಾವೆ, ಅವೆಲ್ಲ ಮುಗಿದ ಮೇಲೆ ಎಕ್ಸಾಮ್ ಜೊತೆ ನಾನು ಮಾತಾಡ್ತೇನೆ. ಮೊನ್ನೆ ಕೂಡ ಮಾತಾಡಿದ್ರು. ಭಾಳ ದೊಡ್ಡ ಪ್ರಮಾಣ ಯುವಕ ಮತ್ತು ಯುವತಿಯರ ಸಮ್ಮೇಳನ ಎರಡನ್ನ ಮುಳುವಳಿಯಲ್ಲಿ ಮಾಡಬೇಕು ಅನ್ನೋಂಥ ಸಂಕಲ್ಪ ಮಾಡ್ಕೊಂಡ್ರೆ ನೀವು ಎಲ್ಲ ಸಹಕಾರ ಕೊಡಬೇಕು, ಎಲ್ಲರೂ ಸಹಕಾರ ಕೊಡಬೇಕು. ಯುವಕರಿಗಾಗಿ ಇವತ್ತು ಅವತ್ತೆಲ್ಲ ಯಾರು ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕಳಿಸಿದ್ರು, ಯುವಕರು ಯಾವ ರೀತಿ ಇರಬೇಕು ಸಂಕಲ್ಪ ಮಾಡಿದ್ರು. ಮುಂಬರುವ ದಿನಗಳಲ್ಲಿ ನೀವೆಲ್ಲ ಅದರಲ್ಲಿ ಭಾಗವಹಿಸ್ಬೇಕನ್ನುವಂಥ ಮಾತನ್ನು ಹೇಳಿ, ನೀವೆಲ್ಲ ಎಷ್ಟೊಂದು ಕನಸಿದ್ರು ಕೂಡ ಎಷ್ಟೋ ಮಂದಿ ನಾ ಎಲ್ಲರೂ ಕೇಳಿ, ನಾವು ನೀ ಏನು ಕೆಲಸ ಮಾಡ್ತೀವಿ, ನಾವು ಫ್ಯಾಕ್ಟ್ರಿಯಾಗ ಇರ್ತಾರೆ, ನಾವು ಟೀಚರ್ ಅದೇರಿ, ನಾವು ಹೊರಗೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳಿದ್ರಿ. ದುಡಿಯಿರಿ, ಯಾಕಂದ್ರೆ ದುಡಿಮೆಯೇ ದುಡ್ಡಿನ ತಾಯಿ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ದುಡಿರಿ, ಚೆನ್ನಾಗಿ ದುಡಿರಿ, ಓದೋರು ಚೆನ್ನಾಗಿ ಓದ್ರಿ, ತಂದೆ ತಾಯಿಯನ್ನು ಗೌರವಿಸ್ರಿ ಅನ್ನುವಂಥ ಮಾತನ್ನು ಹೇಳಿ, ನಿಮ್ಮ ಇದೇನು ಆಂಜನೇಯ ಬೆಟ್ಟಕ್ಕೆಲ್ಲ ಹೋಗ್ತಾ ಇದ್ದೀರಿ. ಖುಷಿ ಅನಿಸ್ತದೆ. ಲಕ್ಷಾಂತರ ಯುವಕರು ಇವತ್ತು ಹೆಂಗೆ ಶಬರಿಮಲೆಗೆ ಹೋಗ್ತಾ ಇದಾರಲ್ಲ, ಇವತ್ತು ಎರಡನೇ ಅಯ್ಯಪ್ಪ ಸ್ವಾಮಿ ಅಂದ್ರೂ ಅಡ್ಡಿ ಇಲ್ಲ. ಆ ರೀತಿ ಆಂಜನೇಯ ಇವತ್ತು ಅಲ್ಲಿ ಲಕ್ಷಾಂತರ ಜನ ಸೇರಿದ್ರು, ಇಲ್ಲಿ ಅಷ್ಟೇ ಇವತ್ತು. ಅದಕ್ಕಾಗಿ ಹೆಚ್ಚು ಒಂದು ಲಕ್ಷ ನಿಧಾನ ಹೋಗ್ಬೇಕು, ಆದಷ್ಟು ನಿಧಾನ ಹೋಗ್ಬೇಕು. ಗಾಡಿಗಳೆಲ್ಲ ಕಾರ್ ಇರ್ತಾವೆ, ಟ್ರಾಕ್ಸ್ ಇರ್ತಾವೆ, ಹೊಂದಾಣಿಕೆಯಾಗಿ ನನ್ನ ಮುಂದೆ ನಿನ್ನ ಮುಂದೆ ತೊಳಕ್ಕೆ ಹೋಗ್ಬೇಕು. ಅದೊಂದು ಭಾಳ ಸಮಾಧಾನದಿಂದ ಇವತ್ತು ಸಮಾಧಾನದಿಂದ ಹೋಗಿ ಆಂಜನೇಯನ ಆಶೀರ್ವಾದ ತಗೊಂಡು ಮತ್ತೆ ಸಮಾಧಾನ. ಯಾಕಂದ್ರೆ ನೀವು ಅಲ್ಲಿ ಹೋದ್ರೆ ಮನ್ಯಾಗ ನಿಂತಿದೆ ಲಕ್ಷ ತಾಯಿ ತಂದೆ, ನನ್ನ ಮಗ ಇವತ್ತಲ್ಲಿ ಹೋಗಿದ್ದಾನೆ, ದರ್ಶನ ತೊಗೊಂಡು ಬರ್ತಾ ಇದ್ದಾನೆ, 10 ಲಕ್ಷ ಅವ್ರು ನೀವು ಇಲ್ಲಿ ಬರುವವರೆಗೆ ಅವ್ರು ಲಕ್ಷ ತಿಳ್ಕೊಂಡು ನೀವು ಇಲ್ಲಿ ಊರು ಮನೆ ಮುಟ್ಟುವರೆಗೆ ಅವ್ರು ಲಕ್ಷ ನಿಮ್ಮ ಕಡೆ ಹೇಳಿ ಸಮಾಧಾನದ ಹೋಗಬೇಕು. ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಆಂಜನೇಯ ನಿಮಗೆಲ್ಲರಿಗೂ ಕೂಡ. ಓಂ ಶ್ರೀ ಬಸವಣ್ಣಯ್ಯ ಶ್ರೀ ಸ್ವಾಮಿ ಹಾಗೂ ಆಂಜನೇಯ ಹೃದಯವನ್ನು ಸ್ಮರಿಸಿಕೊಂಡು ಮಾಲಾಧಾರಿಗಳ ಕಾರ್ಯಕ್ರಮ ಜೊತೆಗೆ ಹೋಮ ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹನುಮಾನ ನಮ್ಮ ಎಲ್ಲ ಸದ್ಭಕ್ತರೇ, ರಾಜು ಶಾಸ್ತ್ರಿಗಳವರು ಎಲ್ಲರಿಗೂ ಶರಣ. जय श्री राम, जय श्री राम, हनुमान महाराज की जय, हनुमान महाराज की जय. ನಮ್ಮ ದೇಶ, ಭಾರತ ದೇಶ ಮೌಲ್ಯವಾಗಿರ್ತಕ್ಕಂಥ ದೇಶ. ಈ ಜಗತ್ತಿನಲ್ಲೇ, ವಿಶ್ವದಲ್ಲಿ ಯಾವುದಾದ್ರೂ ದೇಶ ಎಲ್ಲ ದೇಶಕ್ಕೆ ಮಾದರಿ ದೇಶ ಆಗಿದ್ರೆ ಅದು ನಮ್ಮ ಭವ್ಯ ಭಾರತ ದೇಶ ಅನ್ನೋದು ಯಾರು ಕೂಡ ಮರೆಯಲ್ಲ. ನಾವೆಲ್ಲ ಆ ಭಾರತಾಂಬೆಯ ಮಕ್ಕಳು. ಭಾರತಾಂಬೆಯ ಮಕ್ಕಳು ಅನೇಕ ಆ ತಾಯಿ ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಆ ತಾಯಿಯ ಆಶೀರ್ವಾದ ಬಹಳ ವರ್ಷಗಳಿಂದ ನೀವೆಲ್ಲ ನೋಡ್ತಾ ಇದ್ದೀರಿ. ಆ ಭಾರತಾಂಬೆಯ ಸೇವೆ ಮಾಡಿ ಕುಂತರು ಭಾರತ ಮಾತೆಗೆ ಎಲ್ಲಿ ಹೋದ್ರು ಕೂಡ, ವಿದೇಶದಲ್ಲೂ ಕೂಡ ಆ ಭಾರತ ಮಾತೆಯ ಕುರಿತು ಮಾತನಾಡಿ ನಮ್ಮ ಇಡೀ ಭಾರತ ದೇಶವನ್ನು ಭಾಳ ಎತ್ತರ ಮಟ್ಟಕ್ಕೆ ಹೋದವರು ಸ್ವಾಮಿ ವಿವೇಕಾನಂದ. ನಮಗೆ ಓದಬೇಕು ಅವ್ರ ಚರಿತ್ರೆ. ಸಿಡಿಲು ಸನ್ಯಾಸಿ ಅಂಥವ್ರು ಜನ್ಮ ಕೊಟ್ಟವರು ನಮ್ಮ ಭಾರತ ಮಾತೆ, ಅವೆಲ್ಲ ಹೆಮ್ಮೆ ಪಡಬೇಕು. ಈ ಅನೇಕ ಋಷಿಮುನಿಗಳು ಎಲ್ಲರೂ ಕೂಡ ನಾವು ಆಂಜನೇಯ ಆರಾಧನೆ ಮಾಡ್ತೀವಿ. ಇದೊಂದು ಪರಂಪರೆ ನಿರಂತರವಾಗಿ ನಡಿಬೇಕು. ಏನಾದರೂ ಬೇಕಲ್ಲ, ನಾವು ನಮ್ಮ ಮನಸ್ಸಿನ ನೆಮ್ಮದಿ ಸಿಗಬೇಕಾದ್ರೆ, ಆರಾಮ ಆಗಬೇಕಾದ್ರೆ, ಏನೋ ಒಂದು ಸಂತೋಷ ಆಗಬೇಕಾದ್ರೆ
ಒಂದು ಸಂಸ್ಕಾರ ಅನ್ನೋದು ಬಹಳ ಮುಖ್ಯ. ನಮ್ಮ ಭಾರತ ದೇಶದಲ್ಲಿ ಅನೇಕ ಇವತ್ತು ಶರಣ ಸಂಪ್ರದಾಯ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಇವೆಲ್ಲ ಒಂದೇ ಸಂದೇಶವನ್ನು ಕೊಟ್ಟರು, ನಾವೆಲ್ಲ ಒಂದೇ ಅನ್ನುವಂಥ ಸಂದೇಶ. ಇವತ್ತು ಆಂಜನೇಯ ಇದು ಸುಮಾರು 15 ಮಂದಿ ನಾವೆಲ್ಲ ಅಯ್ಯಪ್ಪ ಸ್ವಾಮಿಗಳು ಆಗ್ತಿದ್ರು ಮಾನವರಿಗೆ. ಅದು ಬಹಳ ವರ್ಷಗಳಿಂದ ಇವತ್ತು ಅಲ್ಲಂಕ ನೋಡಿದ್ರೆ ನಾವು ಖುಷಿ ಹೆಮ್ಮೆ ಪಡ್ಬೇಕು. ಈ ಹನುಮಾನ್ ಮಾಲಾಧಾರಿಗಳನ್ನು ನೋಡಿ, ಅಯ್ಯಪ್ಪ ಸ್ವಾಮಿ ನೋಡಿ, ಅವ್ರನ್ನೆಲ್ಲ ನಾವು ಗೌರವಿಸುವಂತ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಧಾರ್ಮಿಕ ಬೇಕಲ್ಲ, ಮನುಷ್ಯನಿಗೆ ನೆಮ್ಮದಿ ಸಿಗ್ಬೇಕಾದ್ರೆ ಮನ್ಯಾಗ ಕುಂತ್ರೆ ನೆಮ್ಮದಿ ಸಿಗಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಅನೇಕ ಪಂಥಗಳಿದಾವೆ. ಅವೆಲ್ಲ ಏನಿವೆ ಅಂದ್ರೆ ಎಲ್ಲ ಒಂದೇ, ಚೆನ್ನಾಗಿ ಹೋಗ್ರಿ, ಪ್ರೀತಿಯಿಂದ ಹೋಗ್ರಿ, ಎಲ್ಲರೂ ಒಗ್ಗಟ್ಟಾಗ್ರಿ, ಧರ್ಮ ಮಾರ್ಗದ ಅಂತ ಹೇಳಿ. ಈ ಆಂಜನೇಯ ಮಾಲಾಧಾರಿಗಳು ಕೂಡ ನಾನು ಸುಮಾರು 15-20 ವರ್ಷ ಆಗಿರ್ತೀನಿ. 8 ವರ್ಷ ನಮ್ಮ ನೋಡಿ ನಾವೆಲ್ಲ ಭಾಳ ಪುಣ್ಯವಂತರು. ಹನುಮಂತನಿಗೆ ಜನ್ಮ ಕೊಟ್ಟಂತ ನಾಡು ಅದು ನಮ್ಮ ಕರ್ನಾಟಕ ಅಂಜನಾದ್ರಿ. ನೀವೆಲ್ಲ ಹೋಗ್ತೀವಿ, ನಾಳೆ ಹೋಗ್ತಿಲ್ಲ ಊರಿಗೆ. ನಾವು ಭಾಳ ಪುಣ್ಯ. ಇಡೀ ಜಗತ್ತಿನಲ್ಲಿ ಆಂಜನೇಯನ ಪೂಜೆ ಮಾಡೋ ವ್ಯಕ್ತಿನೇ ಇಲ್ಲ. ನೀವು ಎಲ್ಲಿ ನೋಡ್ರಿ, ನೀವು ಇಡೀ ದೇಶ ಸುತ್ತಿ ಬರ್ರಿ, ಅಲ್ಲಿ ಕಾಣೋದು ಆಂಜನೇಯನ ದೇವಸ್ಥಾನ ಇಲ್ಲ. ಅಂದ್ರೆ ರಾಮ, ಲಕ್ಷ್ಮಣ, ಸೀತಾಮಾತೆಯನ್ನ ಬಹಳ ಭಕ್ತಿಯಿಂದ ಕಂಡಿರ್ತಕ್ಕಂಥ ಆಂಜನೇಯ. ಅವ್ರು ಅಂದ್ರೆ ಪಂಚಪ್ರಾಣ, ರಾಮ ಅಂದ್ರೆ ಪಂಚಪ್ರಾಣ ಆಂಜನೇಯ. ಮೆರವಣಿಗೆಯಲ್ಲಿ ಹನುಮ ಮಾಲಧಾರಿಗಳಿಂದ ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕಿ ಜೈ, ಪವನಸುತ ಹನುಮಾನ್ ಕಿ ಜೈ, ಜೈ ಶ್ರೀರಾಮ್, ಜಯ ಜಯ ಶ್ರೀರಾಮ್, ಜೈ ಶ್ರೀರಾಮ್ ಎಂಬ ಘೋಷಣೆಗಳು ಕೂಡ ಕೇಳಿಬಂದಿದ್ದಾವೆ. ವೀರೇಶ್ ಬೆಣಚಿನ ಮರಡಿಮಾಟ, TV20 ಕನ್ನಡ, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.